ಕೋಟೆಕಾರು ದರೋಡೆಕೋರರ ಅಸಲಿ ಮುಖ ಅನಾವರಣವಾಗಿದೆ. ಮುಂಬೈನ ಧಾರಾವಿಯ ಮೋಸ್ಟ್ ನಟೋರಿಯಸ್ ಗ್ಯಾಂಗ್ ಇದು. 1 ತಿಂಗಳು ಪಕ್ಕಾ ಪ್ಲಾನ್ ಮಾಡಿ ದರೋಡೆ ಮಾಡಿದ್ದಾರೆ ಸ್ಕೆಚ್ ಹಾಕೊಂಡು. ಮುಂಬೈನಲ್ಲೇ ಬ್ಲೂ ಪ್ರಿಂಟ್ ಹಾಕಿದ್ದಂತ ಧಾರಾವಿ ದರೋಡೆ ಗ್ಯಾಂಗ್ ಮುಂಬೈ ಟು ಮಂಗಳೂರು, ಮಂಗಳೂರು ಟು ತಮಿಳುನಾಡು ಟ್ರಾವೆಲ್ ಮಾಡಿದ್ದಾರೆ. ಅಜ್ಞಾತ ಸ್ಥಳದಲ್ಲಿದ್ದ ಕಾರ್ನಿಂದ ಲಾಕ್ ಆಗಿದ್ದಾರೆ ದರೋಡೆಕೋರರು. ದರೋಡೆಕೋರರ ಒಳ ಜಗಳದಿಂದಲೇ ಸುಳಿವು ಸಿಕ್ಕಿತ್ತು. ಮುಂಬೈ ಪೊಲೀಸರಿಗೆ ಮೊದಲೇ ಈ ದರೋಡೆಯ ಮಾಹಿತಿ ಸಿಕ್ಕಿತ್ತು. ಬಟ್ ವಿಷಯ ಏನಂದ್ರೆ ಎಲ್ಲ ದರೋಡೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಪೊಲೀಸರಿಗೆ. ಇವರು ಪ್ಲಾನ್ ಮಾಡ್ತಾ ಇದ್ದಿದ್ದು ಮಂಗಳೂರಿನ ಕೋಟೆಕಾರ್ನ ಒಂದು ಬ್ಯಾಂಕ್ ಅನ್ನ ಲೂಟಿ ಮಾಡೋದಕ್ಕೆ. ಅದಕ್ಕಾಗಿ ಹಿಂದೆನೆ ಮಂಗಳೂರಿಗೆ ಬಂದಿರ್ತಾರೆ, ಎಲ್ಲ ಸ್ಥಳ ವೀಕ್ಷಣೆ ಮಾಡಿರ್ತಾರೆ, ಎಲ್ಲಿಂದ ಬರ್ಬೋದು, ಹೇಗೆ ಪ್ಲಾನ್ ಮಾಡ್ಬೋದು, ಇವೆಲ್ಲವನ್ನ ನೋಡಿಕೊಂಡು ಅಲ್ಲಿಯ ಪರಿಸರ ಹೇಗಿದೆ ಅವನ್ನೆಲ್ಲ ಸ್ಟಡಿ ಮಾಡಿ ಮತ್ತೆ ತಮ್ಮೂರುಗಳಿಗೆ ವಾಪಸ್ ಹೋಗಿರ್ತಾರೆ. ಅಲ್ಲಿಂದ ಪ್ಲಾನ್ ಮಾಡಿಕೊಂಡು ಮತ್ತೆ ಮಂಗಳೂರಿಗೆ ಬಂದವರು ಬ್ಯಾಂಕ್ನಲ್ಲಿ ಹಣ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದೀಗ ಬಂಧಿತ ಆರೋಪಿಗಳಲ್ಲಿ 2 ಫೋಟೋ ಲಭ್ಯವಾಗ್ತಾ ಇದೆ. ನೀವು ಸ್ಕ್ರೀನ್ನಲ್ಲಿ ನೋಡ್ಬೋದಾಗಿದೆ. ಕೋಟೆಕಾರ್ನಲ್ಲಿ ದರೋಡೆ ಮಾಡಿರುವಂತಹ 2 ಬಂಧಿತ ಆರೋಪಿಗಳ ಫೋಟೋ. ಮುರುಗನ್ ಅಂತ ಏನು ನೋಡಿದ್ರಲ್ಲ, ಆತನೇ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿರ್ತಾನೆ, ಎಲ್ಲ ಪ್ಲಾನ್ ಮಾಡಿರ್ತಾನೆ. 2 ಫೋಟೋಗಳು ರಿಲೀಸ್ ಆಗಿದೆ. ಇನ್ನು ಮಂಗಳೂರು ದರೋಡೆ ಕೇಸನ್ನ ನೀವು ನೋಡ್ತಾ ಇದ್ರಿ. ಇನ್ನು ಬೀದರ್, ಮಂಗಳೂರು, ಮೈಸೂರು ಅಷ್ಟೇ ಅಲ್ಲ, ಮಂಗಳೂರು ಕೋಟೆಕಾರ್ ಬ್ಯಾಂಕ್ ದರೋಡೆ ಮಾಡಿದಂತ 3 ಬಂಧನ ಆಗಿದೆ. ಈ ನಡುವೆ ದರೋಡೆಕೋರರನ್ನ ವಿಚಾರಣೆಗೆ ಒಳಪಡಿಸಿದಾಗ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಹಾಗಾದ್ರೆ ದರೋಡೆಕೋರರು ಹೊಂಚು ಹಾಕಿದ್ ಹೇಗೆ, ಪೊಲೀಸರು ಆಪರೇಷನ್ ಮಾಡಿದ್ ಹೇಗೆ, ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ. ಇವರೇ ಈ 3 ನಟೋರಿಯಸ್ಗಳೇ ಮಂಗಳೂರಿನ ಕೋಟೆಕಾರು ಸಹಕಾರ ಬ್ಯಾಂಕ್ಗೆ ಕನ್ನ ಹಾಕಿದ್ದವು. ಒಬ್ಬ ಮುರುಗನ್ ಡಿ ದೇವರ, ಮತ್ತೊಬ್ಬ ರಾಜೇಂದ್ರನ್, ಇನ್ನೊಬ್ಬ ಕಣ್ಣನ್ ಮಣಿ. ಈ ಗ್ಯಾಂಗ್ನ ಕಿಂಗ್ ಪಿನ್ ಮುರುಗನ್. ಈ ಟೀಮ್ನ ಹೆಸರೇ ಮುಂಬೈನ ಧಾರಾವಿ ಗ್ಯಾಂಗ್. ಮಂಗಳೂರು ಕೋಟೆಕಾರು ಬ್ಯಾಂಕ್ ದೋಚಿದ 3 ಅರೆಸ್ಟ್. ಬ್ಯಾಂಕ್ ಲೂಟಿ ಮಾಡಿದ್ದ ಮುಂಬೈನ ಧಾರಾವಿ ಗ್ಯಾಂಗ್ ಬಲೆಗೆ ಬಿದ್ದಿದ್ದೇ ರೋಚಕ. ಜನವರಿ 17 ಕಳೆದ ಶುಕ್ರವಾರ ಮಠಮಠ ಮಧ್ಯಾಹ್ನ ಮಂಗಳೂರಿನ ಕೋಟೆಕಾರು ಸಹಕಾರ ಬ್ಯಾಂಕ್ಗೆ ನುಗ್ಗಿದ್ದ ದರೋಡೆಕೋರರು ಕೋಟಿ ಹಣ ದೋಚಿ ಪರಾರಿಯಾಗಿದ್ರು. ಕಾರಿನ ನಂಬರ್ ಮತ್ತು ಧಾರಾವಿ ಗ್ಯಾಂಗ್ನ ಜಗಳದಿಂದಲೇ ಈ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಹಾಗಾದ್ರೆ ಪೊಲೀಸರ ಆಪರೇಷನ್ ಹೇಗಿತ್ತು ಅನ್ನೋದನ್ನ ತೋರಿಸ್ತೇವೆ. ಅದಕ್ಕೂ ಮುನ್ನ ಈ ಗ್ಯಾಂಗ್ ಬ್ಯಾಂಕ್ ಲೂಟಿ ಮಾಡಿದ್ದು ಹೇಗೆ ಅದನ್ನೇ ಹೇಳ್ತೀವಿ ನೋಡಿ. ಕೋಟೆಕಾರ್ ಬ್ಯಾಂಕ್ ಲೂಟಿಗೆ 2 ತಿಂಗಳ ಬ್ಲೂ ಪ್ರಿಂಟ್. ಮುಂಬೈನ ಧಾರಾವಿಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದ ಮೋಸ್ಟ್ ಡೇಂಜರಸ್ ದರೋಡೆ ಗ್ಯಾಂಗ್ ಮಂಗಳೂರಿನಲ್ಲಿ ಕೈಚಳಕ ತೋರಿಸಿತ್ತು. ಈ ಗ್ಯಾಂಗ್ನ ಕಿಂಗ್ ಪಿನ್ ಮುರುಗನ್. ಮಂಗಳೂರು ಬ್ಯಾಂಕ್ ದರೋಡೆಗೆ 2 ತಿಂಗಳ ಮೊದಲೇ ಬ್ಲೂ ಪ್ರಿಂಟ್ ಹಾಕಿದ್ದ. 2 ತಿಂಗಳ ಹಿಂದೆಯೇ ಮಂಗಳೂರಿಗೆ ಬಂದಿದ್ದ ಕಿಂಗ್ ಪಿನ್ ಬ್ಯಾಂಕ್ ಸುತ್ತಮುತ್ತ ಓಡಾಡಿ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ದ. ಕಳೆದ ಶುಕ್ರವಾರ ಬ್ಯಾಂಕ್ ಲೂಟಿ ಮಾಡಿ ಸಕ್ಸಸ್ ಆಗಿದ್ದ. 6 ಜನರ ಜೊತೆ ಬಂದಿದ್ದ ಮುರುಗನ್ ಫಿಯಟ್ ಕಾರ್ನಲ್ಲಿ ಬಂದು ದರೋಡೆ ಮಾಡಿದ್ದ. ಮತ್ತೊಬ್ಬ ಬೇರೆ ಜಾಗದಲ್ಲಿ ನಿಂತು ದರೋಡೆಗೆ ನೆರವು ನೀಡಿದ್ದ. ಹಣ ಚಿನ್ನದ ಸಮೇತ 700 ಕಿಲೋಮೀಟರ್ ಕಾರಲ್ಲೇ ಎಸ್ಕೇಪ್. ಬ್ಯಾಂಕ್ ದರೋಡೆ ಬಳಿಕ ಗೋಣಿ ಚೀಲದಲ್ಲಿ ಹಣ ತುಂಬಿಕೊಂಡ ಖದೀಮರು ಚಿನ್ನದ ಸಮೇತ 700 ಕಿಲೋಮೀಟರ್ ಕಾರಿನಲ್ಲೇ ಪ್ರಯಾಣಿಸಿದ್ರು. ತಮಿಳುನಾಡಿನ ತಿರುವನ್ವೇಲಿಗೆ ಫಿಯಟ್ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರು. ನಂತರ ಅಜ್ಞಾತ ಸ್ಥಳದಲ್ಲಿ ಕಾರು ಬಿಟ್ಟು ಪರಾರಿಯಾಗಿದ್ರು. ಪೊಲೀಸರ ದಾರಿ ತಪ್ಪಿಸಲು ಸ್ಥಳೀಯನ ಬೈಕ್ ಏರಿದ್ದ ರಾಜೇಂದ್ರನ್. ಇವರು ಎಂತ ಖತರ್ನಾಕ್ಗಳು ಅಂದ್ರೆ ಪೊಲೀಸರ ದಾರಿ ತಪ್ಪಿಸಲು ರಾಜೇಂದ್ರನ್ ಬೈಕ್ ಏರಿದ್ದ. ಸ್ಥಳೀಯನೊಬ್ಬ ಬೈಕ್ನಲ್ಲಿ ರಾಜೇಂದ್ರಗೆ ಸ್ವಲ್ಪ ದೂರದವರೆಗೆ ಡ್ರಾಪ್ ಮಾಡಿದ್ದ. ಮಂಗಳೂರಿನಲ್ಲಿ ದರೋಡೆ ಮಾಡಿ ಮುಂಬೈಗೆ ಹೋಗಿದ್ದ ರಾಜೇಂದ್ರನ್ ನಂತರ ಮುಂಬೈನಿಂದ ತಮಿಳುನಾಡಿಗೆ ಬಂದಿದ್ದ. ಸ್ಥಳೀಯ ಬೈಕ್ ಏರಿ ನಂತರ ಇಳಿದು ಬಸ್ ಮೂಲಕ ಮಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ದ. ಅಲ್ಲಿಂದ ಮುಂಬೈಗೆ ರೈಲಿನಲ್ಲೇ ಪ್ರಯಾಣಿಸಿದ್ದ. ಬಳಿಕ ಮುಂಬೈನಿಂದ ತಮಿಳುನಾಡಿಗೆ ರೈಲಿನಲ್ಲೇ ಪ್ರಯಾಣ ಮಾಡಿದ್ದ. ಉಳಿದವರು ಕಾರಲ್ಲಿ ತಮಿಳುನಾಡು ಕಡೆ ಎಸ್ಕೇಪ್ ಆಗಿದ್ರು.
ಅಜ್ಞಾತ ಸ್ಥಳದಲ್ಲಿ ಸಿಕ್ಕ ಕಾರು ಕೊಟ್ಟಿತ್ತು ಆರೋಪಿಗಳ ಸುಳಿವು. ಆರೋಪಿಗಳು ತಮಿಳುನಾಡಿನ ಕಡೆ ಹೋಗಿದ್ದಾರೆಂಬ ಪಕ್ಕಾ ಮಾಹಿತಿ ಪಡೆದುಕೊಂಡ ಪೊಲೀಸರು ತಿರುನಲ್ವೇಲಿ ಕಡೆಗೆ ಹೋಗಿದ್ರು. ಅಜ್ಞಾತ ಸ್ಥಳದಲ್ಲಿ ಸಿಕ್ಕ ಕಾರಿನ ಚಾಸಿಸ್ ನಂಬರ್ ಆಧಾರದಲ್ಲಿ ನೈಜ ಮಾಲೀಕನ ಪತ್ತೆ ಮಾಡಿದ್ರು. ಆಗ ಈ ಮೂವರು ಆಗಂತುಕರ ಜಾಡು ಪತ್ತೆಯಾಗಿದೆ. ಆಗ ಮೂವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಇದು ಮುಂಬೈನ ಧಾರಾವಿ ಗ್ಯಾಂಗ್ ಅನ್ನೋದು ಗೊತ್ತಾಗಿದೆ. ಈ ವೇಳೆ ಈ ಗ್ಯಾಂಗ್ನ ಒಳಜಗಳವು ಬಯಲಾಗಿದೆ. ಧಾರಾವಿ ಗ್ಯಾಂಗ್ ಒಳಜಗಳದಿಂದಲೇ ಆರೋಪಿಗಳ ಲಾಕ್. ಪೊಲೀಸರ ದಾರಿ ತಪ್ಪಿಸಿ ಎಸ್ಕೇಪ್ ಆದವರು ತಾವು ಸೇಫ್ ಅಂತ ಅಂದುಕೊಂಡಿದ್ರು. ಆದ್ರೆ ದರೋಡೆಗೆ ಸ್ಕೆಚ್ ಹಾಕುವಾಗ ಗ್ಯಾಂಗ್ ಮಾಡಿಕೊಂಡ ಅದೊಂದು ಎಡವಟ್ಟು. ಅದೊಂದು ಜಗಳ ದರೋಡೆ ಗ್ಯಾಂಗ್ಗೆ ತಿರುಗುಬಾಣವಾಗಿದೆ. ಅದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. 10 ಜನರ ಟೀಮ್ ಬ್ಯಾಂಕ್ ದರೋಡೆಗೆ ಮುಂಬೈನಲ್ಲಿ ಕುಳಿತು ಸ್ಕೆಚ್ ಹಾಕಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಧಾರಾವಿ ಗ್ಯಾಂಗ್ನಲ್ಲಿದ್ದ ಒಂದಿಬ್ಬರನ್ನ ಹೊರಗಿಟ್ಟು ದರೋಡೆಗೆ ಪ್ಲಾನ್ ಮಾಡಿದ್ರು. ದಂಡದಿಂದ ಹೋಗಿದ್ದವರೇ ಈ ಬಗ್ಗೆ ಮಾಹಿತಿ ನೀಡಿದ್ರು. ಆದ್ರೆ ದರೋಡೆ ಎಲ್ಲಿ ಅನ್ನೋ ಬಗ್ಗೆ ಖಚಿತ ಮಾಹಿತಿ ಇರಲಿಲ್ಲ. ಮೊದಲೇ ಗ್ಯಾಂಗ್ ಬೇಟೆಗೆ ಮುಂಬೈ ಪೊಲೀಸರು ದರೋಡೆಕೋರನ ಮನೆ ಸುತ್ತುವರೆದಿದ್ರು. ಆದ್ರೆ ಆರೋಪಿಗಳು ಮನೆಗೆ ಬಂದಿರಲಿಲ್ಲ. ಅಷ್ಟರಲ್ಲಾಗ್ಲೇ ಕೋಟೆ ಕಾರು ಬ್ಯಾಂಕ್ ದರೋಡೆ ನಡೆದಿತ್ತು. ಇನ್ನು ಸಾಲು ದರೋಡೆ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಕೋಟೆ ಕಾರು ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಶೀಘ್ರದಲ್ಲೇ ಬೀದರ್ನ ದರೋಡೆ ಪ್ರಕರಣ ಭೇದಿಸುತ್ತೇವೆ ಎಂದಿದ್ದಾರೆ. ಮಂಗಳೂರಿನಲ್ಲಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ದರೋಡೆ ಆಗಿತ್ತು. ಅದಕ್ಕೆ ನಾವು ಭಾಳ ಟೀಮ್ಗಳನ್ನು ಸೆಟ್ ಮಾಡಿ ನಾವು ಬೇರೆ ಬೇರೆ ಮಾಹಿತಿಗಳನ್ನು ತಗೊಂಡು ನಾವು ಟೀಮ್ಗಳನ್ನು ಕಳಿಸಿದ್ದು. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ 6 ಜನ ಇದ್ದರು. ಅದರಲ್ಲಿ 3 ಜನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ. ಬೀದರ್ನಲ್ಲಿ ಆದಂಥ ಘಟನೆಯಲ್ಲಿ ಕೂಡ ಒಂದು 2-3 ದಿನದಲ್ಲಿ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥದ್ದು ಸಾಧ್ಯತೆಗಳಿದ್ದಾವೆ. ಸಾಲು ದರೋಡೆ ಕಂಡು ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ. ಒಬ್ಬ ವ್ಯಕ್ತಿನ ಗುಂಡಿಕ್ಕಿ ಕೊಲೆ ಮಾಡ್ತಾರೆ ಅಂದರೆ ಇದಕ್ಕೆಲ್ಲ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ, ಪೊಲೀಸ್ ಡಿಪಾರ್ಟ್ಮೆಂಟು ನಿರ್ಲಕ್ಷ್ಯ ವಹಿಸ್ತಿದೆ. ಬೀದರ್ನಲ್ಲಿ ನಡೆದಂಥ ಮೊನ್ನೆ ಘಟನೆಯಿಂದ ಜನರು ಹೊರಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ, ಬಹಳ ಭಯಭೀತರಾಗಿದ್ದಾರೆ. ಇವತ್ತು ಜನರು ಯಾವ ಥರ ನಾವು ಅಡ್ಡಾಡಬೇಕು, ಬಿಸ್ನೆಸ್ ಮಾಡೋರಿಗಿರ್ಬೋದು, ವ್ಯಾಪಾರಸ್ಥರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಮೈಸೂರು ಉದ್ಯಮಿ ಕಾರ್ ಮತ್ತು ಬೀದರ್ ಎಟಿಎಂ ವಾಹನ ದರೋಡೆಕೋರರ ಸುಳಿವು ಇನ್ನೂ ಪತ್ತೆಯಾಗಿಲ್ಲ. ಈ ಆರೋಪಿಗಳನ್ನ 2-3 ದಿನದಲ್ಲಿ ಬಂಧಿಸೋ ವಿಶ್ವಾಸದಲ್ಲಿರೋ ಪೊಲೀಸರು ಎಲ್ಲ ಆಯಾಮದಿಂದಲೂ ತನಿಖೆ ನಡೆಸುತ್ತಿದ್ದಾರೆ. ಮೈಸೂರಿನಿಂದ ರಾಮ್, ಮಂಗಳೂರಿನಿಂದ ಪೃಥ್ವಿರಾಜ್ ಜೊತೆ ಸುರೇಶ್, TV9 ಬೀದರ್.